ಶಾಸ್ತ್ರೇಷ್ವಿಯಾನೇವ ವಿನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಕ್ ವಿಮೃಶೇಷು ಹೇತುಃ ಅಸಂಗ ಆತ್ಮವ್ಯತಿರಿಕ್ತವಸ್ತುನೆ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚ ಯಾ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಆಕಾಶನಾಮಾ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಅರ್ಜುನಃ ದ್ವಾರಕಾಯಾನ್ ಸ್ಥಿತಾನ್ ಬಂಧೂನ್ ದ್ರಷ್ಟುಮಿಚ್ಛುಃ ಕದಾಚಿತ್ ದ್ವಾರಕಾಂ ಪ್ರಾತಿಷ್ಠತ. ತದನಂತರಂ ಸಪ್ತದಿನೇಷು ಅತೀತೇಷು ಹಸ್ತಿನಾವತ್ಯಾಂ ಯುಧಿಷ್ಠಿರಃ ನೈಕವಿಧಾನೆ ಘೋರರೂಪಾಣಿ ನಿಮಿತ್ತಾನಿ ದದರ್ಶ. ಸೋಪಿ ಚಿಂತಯಾಮಾಸ. ಅರ್ಜುನಃ ಅಧುನಾಪಿ ನ ಆಯಾತಿ. ಕಿಂ ಭಗವಾನ್ ಕೃಷ್ಣಃ ಆತ್ಮನಃ ಅಂಗಂ ಇಮಾಂ ಪೃಥಿವೀಂ ವಿಸೃಜ್ಯ ವೈಕುಂಠಂ ಸ್ಥಾತುಮುದ್ಯತಃ. ಕೃಷ್ಣೇನ ಖಲು ಅನೇನ ದೇವೇನ ಸರ್ವೇಪಿ ವಯಂ ಸರ್ವಾಣಿ ಕಲ್ಯಾಣಾನಿ ಪ್ರಾಪ್ನುಮಃ. ಪರಂತು ಅದ್ಯತು ನಾನಾವಿಧಾನಿ ದುರ್ನಿಮಿತ್ತಾನಿ ಉತ್ಪದ್ಯಂತೆ ಲಕ್ಷ್ಯಂತೆ ಚ. ಶರೀರಸ್ಯ ವಾಮಭಾಗಸ್ಥಾನಿ ಅವಯವಾನಿ ಉರ್ವಕ್ಷಿ ಬಾಹ್ವಾದೀನಿ ಪುನಃ ಪುನಃ ಸ್ಫುರಂತಿ. ಹೃದಯೇ ವೇಪತುಃ ಸಂಜಾಯತೆ. ಬುದ್ಧಿಶ್ಚ ಮುಹ್ಯತೀವ. ಪ್ರಶಸ್ತಾಃ ಪಶವಃ ಮಾಂ ಅಪ್ರದಕ್ಷಿಣಂ ಕುರ್ವಂತಿ. ಅಪ್ರಶಸ್ತಾಃ ಗರ್ಧಭಾದ್ಯಾಃ ಪಶವಸ್ತು ಪ್ರದಕ್ಷಿಣಂ ಕುರ್ವಂತಿ ಮಾಂ. ರಥಸ್ಯ ವಾಹಾಃ ರುದಂತ ಇವ ದೃಶ್ಯಂತೆ. ಏತೈಶ್ಚ ದುರ್ನಿಮಿತ್ತೈಃ ಅಹಂ ವಿಭಾವಯೇ ಕೃಷ್ಣಃ ನೂನಂ ಸ್ವಸ್ಯ ಅವತಾರಂ ಪರಿಸಮಾಪ್ಯ ಪರಲೋಕಂ ಯಿಯಾಸುಃ ತಿಷ್ಠತಿ ಅಥವಾ ಪರಲೋಕಂ ಗತಯೇವ ಇತಿ ವಿಭಾವ್ಯತೆ. ತಥಾ ಚ ಕಿಂ ಅಸ್ಮಾಭಿಃ ಕರಣೀಯಂ ಇತಿ ತಸ್ಯ ಚಿಂತಾ. ಅತ್ರ ಭಾಗವತಸ್ಯ ಪ್ರಥಮೇ ಸ್ಕಂಧೆ ತ್ರಯೋದಶೇ ಅಧ್ಯಾಯೇ ಅಯಂ ಚತುರ್ದಶಃ ಶ್ಲೋಕಃ. ಒಂದನೇ ಸ್ಕಂದದ 13ನೇ ಅಧ್ಯಾಯದ 14ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಮೃತ್ಯುದೂತಃ ಕಪೋತೋಯಂ ಕಪೋತೋಗ್ನೌ ಉಲೂಕಃ ಕಂಪಯನ್ಮನಃ ಪ್ರತ್ಯುಲೂಕಶ್ಚ ಹುಂಕಾರೈಃ ಅನಿದ್ರೌ ಶೂನ್ಯಮಿಚ್ಛತಃ ಅಂತ ಆ ಒಂದು ಭಾಗ ನಾವೀಗ ನೋಡಬೇಕಾದಂಥ ಭಾಗ. ಈ ಒಂದು ಪಾರಿವಾಳ ಸ್ವಪ್ನದಲ್ಲಿ ಮರಣಕ್ಕೆ ಸೂಚಕವಾಗಿ ಬೆಂಕಿಯಲ್ಲಿ ಕಾಲಿಡುವಂತೆ ನನಗೆ ಕಾಣಿಸ್ತಾ ಇದೆ. ಮತ್ತು ನಮ್ಮ ಮನೆಯಲ್ಲಿರುವಂಥ ಗೂಬೆಗಳು ಒಂದಕ್ಕೊಂದು ಸಂಘರ್ಷ ಮಾಡಿಕೊಂಡು ಜೋರಾಗಿ ಹುಂಕಾರ ಮಾಡ್ತಾ ನಮ್ಮ ನಿದ್ರೆಯನ್ನು ಹಾಳು ಮಾಡ್ತಾ ಇವೆ.
ಅವಕ್ಕೂ ನಿದ್ರೆ ಇಲ್ಲ, ನಮಗೂ ನಿದ್ರೆ ಇಲ್ಲದಂತೆ ಕಂಡು ಬರ್ತಾ ಇವೆ. ಶೂನ್ಯಮಿಚ್ಛತಃ, ಜಗತ್ತೆಲ್ಲವೂ ಈ ಕಾರಣದಿಂದ ಶೂನ್ಯ ಆಗಿ ಹೋಗುವಂತೆ ನನಗೆ ಭಾಸ ಆಗ್ತಿದೆ. ಇದರ ಅರ್ಥ ಏನು ಅಂತ ಧರ್ಮರಾಜ ಚಿಂತನೆ ಮಾಡಲಿಕ್ಕೆ ತೊಡಗಿದ. ಅದನ್ನೇ ತನ್ನ ಸಹೋದರ ಭೀಮಸೇನನ ಜೊತೆಗೆ ಹೇಳಿಕೊಂಡ ಕೂಡ. ಈ ಮೃತ್ಯುದೂತಃ ಕಪೋತೋಗ್ನೌ ಅಥವಾ ಕಪೋತೋಯಂ ಅನ್ನುವಂಥ ಶ್ಲೋಕ ಏನಿದೆ, ಇದಕ್ಕೆ ಭಾಗವತ ತಾತ್ಪರ್ಯ ಇದೆ. ಬೇರೆ ಬೇರೆ ಸಂಗತಿಗಳನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕು. ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಮೃತ್ಯುದೂತಃ ಕಪೋತೋಯಂ ಅಂತ ಅಯಂ ಅಂತ ಪಾಠ ಇಟ್ಕೊಂಡಿದ್ದಾರೆ. ಆಚಾರ್ಯರ ಪಾಠದಲ್ಲಿ ಒಂದು ಮಾತ್ರ ಕಪೋತಃ ಅಗ್ನೌ ಅಂತ ಪಾಠ ಇದೆ. ಅಯಂ ಕಪೋತಃ, ಈ ಮೃತ್ಯುದೂತಃ, ಮೃತ್ಯುವಿನ ದೂತವಾದ ಈ ಪಾರಿವಾಳ ಅಂದರೆ ಯಮಧರ್ಮ ಇದನ್ನು ಕಳಿಸಿದ್ದಾನೆ ಅಂತಲ್ಲ, ಮೃತ್ಯುವಿಗಿದು ಸೂಚಕವಾಗಿದೆ ಅಷ್ಟೆ. ಮತ್ತು ಉಲೂಕ ಅಂದರೆ ಘೂಕ, ಕನ್ನಡದಲ್ಲಿ ಗೂಗೆ ಅಂತಾರೆ. ಘೂಕ ಅನ್ನುವ ಸಂಸ್ಕೃತ ಶಬ್ದದಿಂದಲೇ ಕನ್ನಡದಲ್ಲಿ ಗೂಗೆ ಅಂತ ಬಂದಿದೆ. ಅದರ ಜೊತೆಗೆ ಮತ್ತೊಂದು ಗೂಗೆ ಕೂಡ. ಇವೆರಡೂ ಕೂಡ ಕುಹ್ವಾನೇಹಿ, ಕುಹ್ವಾನ ಅಂತ ಶಬ್ದ ಇಟ್ಕೊಂಡಿದ್ದಾರೆ. ಹುಂಕಾರ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಕೆಟ್ಟ ಧ್ವನಿಗಳನ್ನು ಮಾಡ್ತಾ ಇವೆ. ಘೂಕ ಅಂದರೆ ಕಾಗೆ ಆದರೂ ಆಗಬಹುದು ಅಂತ ಶ್ರೀಧರರು ಹೇಳ್ತಾರೆ. ಆದ್ದರಿಂದ ಇಡೀ ವಿಶ್ವವೇ ಈಗ ಶೂನ್ಯ ಆಗಿ ಹೋಗುವುದಿದೆ ಅಂತ ಒಂದು ಪ್ರಸಂಗ ಬಂದಿದೆ ಅನ್ನೋದನ್ನು ನಾವು ಸೂಚನೆ ಮಾಡ್ತಾ ಇವೆ. ನನ್ನ ಎದುರಿಗೆ ಬಂದು ನಿಂತ್ಕೊಂಡು ಎರಡು ಗೂವಿಗಳು ಈ ಥರ ಶಬ್ದ ಮಾಡ್ತಾ ಇವೆ. ಅನಿದ್ರವು, ನಿದ್ರಾರಹಿತವು, ಅವಕ್ಕೆ ನಿದ್ರೆ ಇಲ್ಲ. ಸಚ ಪ್ರತ್ಯುಲೂಕಶ್ಚ ಮದಭಿಮುಖಂ ಅನ್ಯಶ್ಚ ಉಲೂಕ ಶ್ವಾನಾವೇತವು ಅಂತ ಬರೆದಿದ್ದಾರೆ ವೀರರಾಘವರು. ಗೂಬೆ ಮತ್ತು ನಾಯಿ ಅಂತ ಅರ್ಥ ಬರೆದಂತೆ ಕಾಣಿಸ್ತಾರೆ. ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ಇಮಂ ದೇಶಂ ಶೂನ್ಯಮಿಚ್ಛತಃ, ಈ ಜಗತ್ತಿಗೆ ಪ್ರಳಯವೇ ಸಮೀಪಿಸಿದೆ ಅನ್ನುವಂತೆ ಅವು ಸೂಚನೆ ಮಾಡ್ತಾ ಇವೆ ಅಂತ ವೀರರಾಘವರು ಕೂಡ ಬರೀತಾರೆ. ರಾಧಾಕೃಷ್ಣರು ಶ್ರೀಧರರು ಏನು ವ್ಯಾಖ್ಯಾನ ಹೇಳ್ತಾರೋ ಅದನ್ನೇ ಹೇಳಿದ್ದಾರೆ. ಇಷ್ಟನ್ನು ನಾವು ನೋಡಿ ಆಯಿತು. ಮೃತ್ಯುದೂತಃ ಕಪೋತೋಯಂ, ಅಯಂ ಅಂದರೆ ಈ ಪಾರಿವಾಳ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಆ ಕಡೆ ಇರಲಿ. ನಮ್ಮ ವ್ಯಾಖ್ಯಾನಗಳಲ್ಲಿ ಮೃತ್ಯುದೂತಃ ಕಪೋತೋಗ್ನೌ ಅಂತ, ಅಗ್ನಿಯಲ್ಲಿ ಅಂತ ಪಾಠ. ವಿಜಯಧ್ವಜರು ಮತ್ತು ಯಾದವಾರ್ಯರು ಇಟ್ಕೊಂಡಿರುವಂಥ ಪಾಠ. ಅದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಆಚಾರ್ಯರು ಹೇಳಿದ್ದಾರೆ. ಇಷ್ಟೆಲ್ಲ ಅವರು ಭಾಗವತ ತಾತ್ಪರ್ಯ ಹೇಳಿದ ಮೇಲೂ ಕೂಡ ಇಲ್ಲಿ ಸ್ಪಷ್ಟತೆ ಬರಲಿಲ್ಲ, ಮತ್ತಷ್ಟು ವಿವಾದಕ್ಕೆ ಕಾರಣ ಆಗ್ತದೆ. ಅದನ್ನು ನಾವಿವತ್ತು ನೋಡಬೇಕಾಗಿದೆ. ಅಗ್ನೌ ಪದಂ ಕೃಣೋತಿ, ಮೃತ್ಯುದೂತಃ ಕಪೋತೋಗ್ನೌ ಅಂತ ಪಾಠ ಇದೆಯಲ್ಲ, ಅದು ಕೆಲವು ಕಡೆ ಅಗ್ರವು ಅಂತಿದೆ. ಅಗ್ರವು ಅಂತ ಏನಾದರೂ ಎಲ್ಲಿಯಾದರೂ ಪಾಠ ಇದ್ದರೆ ಅದನ್ನು ತಿದ್ದುಕೊಳ್ಬೇಕು. ಅಗ್ರವು ಅಲ್ಲ, ಅದು ಅಗ್ನೌ, ಅಗ್ನಿಯಲ್ಲಿ ಅಂತ ಅದರ ಅಭಿಪ್ರಾಯ ಆಗ್ತದೆ. ಈ ಪಾರಿವಾಳ ಅಗ್ನಿಯಲ್ಲಿ ಕಾಲಿಡುವಂತೆ ಕಾಣಿಸ್ತದೆ ಅಂತ ಅದರ ತಾತ್ಪರ್ಯ. ಸರಿ, ಅಗ್ನವು ಅಂತ ಅಲ್ಲಿದೆ, ಮೂಲದಲ್ಲಿ ಅಗ್ನವು ಅಂತಿದ್ದ ಮೇಲೆ ಅದಕ್ಕೆ ತಾತ್ಪರ್ಯ ಏನಾಗಬೇಕು ಅದು ಸ್ವಲ್ಪ ವಿಚಾರ ಮಾಡಬೇಕು. ಅಗ್ನಿಯಲ್ಲಿ ಏನು ಮಾಡ್ತಿದೆ ಪಾರಿವಾಳ ಅಂತ ವಿಚಾರ ಬಂದರೆ, ಅಗ್ನೌ ಪದಂ ಕೃಣೋತಿ, ಇದು ಆಚಾರ್ಯರು ಅಲ್ಲಿ ಪದಂ ಮತ್ತು ಕೃಣೋತಿ, ಪದಂ ಕೃಣೋತಿ ಅಂದರೆ ಕರೋತಿ ಅಂತ ಅರ್ಥ. ಕೃಣೋತಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಮುಂದೆ ಅವರು ತೋರಿಸುವ ವೇದವಾಕ್ಯದಲ್ಲಿ ಹಾಗಿದೆ. ಯದು ಲೋಕೋ ವದತಿ ಮೋಘಮೇತದ್ಯತ್ ಕಪೋತಃ ಪದಮಗ್ನೌ ಕರೋತಿ ಇತಿ ಶ್ರುತಿ, ಹೀಗೊಂದು ವೇದವಾಕ್ಯ ಇದೆ ಅಂತಾರೆ. ಯದು ಲೂಕಃ ವದತಿ ಮೋಘಮೇತತ್, ಗೂಬೆ ಏನಾದರೂ ಜೋರಾಗಿ ಶಬ್ದ ಮಾಡಿದರೆ ಅದು ಮೋಘ, ವ್ಯರ್ಥ ಆಗ್ತದೆ. ಯತ್ ಕಪೋತಃ, ಒಂದು ಪಾರಿವಾಳ ಅಗ್ನಿಯಲ್ಲಿ ಕಾಲನ್ನು ಹಾಕಿದರೆ ಅದು ಕೂಡ ವ್ಯರ್ಥ ಆಗ್ತದೆ. ಇವೆರಡೂ ವ್ಯರ್ಥ ಅಂದರೆ ತಾತ್ಪರ್ಯ ಹೀಗೆ, ನಾವೇನೋ ಒಂದು ವಿಷಯವನ್ನು ಆಲೋಚನೆ ಮಾಡಿರ್ತೀವಲ್ಲ, ಇಂಥದ್ದೊಂದು ಕೆಲಸ ಆಗಬೇಕು ಅಂತ ನಮ್ಮದೊಂದು ಹಂಬಲ ಇರ್ತದೆ. ಆ ಹಂಬಲಕ್ಕೆ ಧಕ್ಕೆ ಬಂದು ಒದಗ್ತದೆ ಗೂಗೆಯ ಈ ವಿಕಾರವಾದ ಶಬ್ದಗಳಿಂದ. ಹಾಗೆ ಪಾರಿವಾಳ ಬೆಂಕಿಯಲ್ಲಿ ಕಾಲಿಟ್ಟರೆ ಅಂತ. ಹೀಗೆ ಪದಮಗ್ನವು ಕರೋತಿ ಅಂತ ಇದು ಪಾಠ. ಅಲ್ಲಿ ಕೆಲವು ಪಾಠಗಳಲ್ಲಿ ಪದಮಗ್ನವು ಕರೋತಿ ಅಂತಿದೆ, ಇನ್ನು ಕೆಲವು ಕಡೆ ಕೃಣೋತಿ ಅಂತಲೂ ಇದೆ. ಕೃಣೋತಿ ಅಂತಲೇ ಇದ್ದಿರಬೇಕು ಪ್ರಾಯ ಅಂತ ಕಾಣಿಸ್ತದೆ. ಗೋವಿಂದಾಚಾರ್ಯರು ಕೂಡ ಕೃಣೋತಿ ಅಂತಲೇ ತಗೊಂಡಿದ್ದಾರೆ.
ಕೃಣೋತಿ ಅಂತ ಅನ್ನೋದಕ್ಕೆ ಕರೋತಿ ಅಂತ ಅನ್ನೋದು ಕೇವಲ ಅರ್ಥ ಮಾತ್ರ ನಮಗಿದು ಗೊತ್ತಿರಬೇಕು. ಕೃಣೋತಿ ಅಂದರೆ ಮಾಡುತ್ತದೆ, ಕರೋತಿ ಅಂದರೆ ಮಾಡುತ್ತದೆ. ಸರಿ, ಏನು ಮಾಡ್ತದೆ ಅಂದರೆ ಅಗ್ನಿಯಲ್ಲಿ ತನ್ನ ಕಾಲನ್ನು ಮಾಡುತ್ತದೆ, ಕಾಲನ್ನು ಚಾಚುತ್ತದೆ ಅಂತ ಹೀಗಾದ್ರೆ ತಾತ್ಪರ್ಯ. ಇಷ್ಟಿದೆ. ಇದಕ್ಕೆ ವಿಜಯಧ್ವಜರು ಯಾದವಾರ್ಯರು ಏನು ಅರ್ಥ ಬರೀತಾರೆ ಅಂತ ನೋಡೋಣ. ಮತ್ತು ಅನಂತ ತೀರ್ಥರು ಮೊದಲಾದವರು ಗೋವಿಂದಾಚಾರ್ಯ ಇದಕ್ಕೆ ಏನು ಅರ್ಥ ಬರೀತಾರೆ ಅಂತ ಅನ್ನೋದನ್ನು ಕೂಡ ನಾವೀಗ ನೋಡೋಣ. ಮೃತ್ಯುವಿಗೆ ಸೂಚಕವಾದ ಪಾರಿವಾಳ ಅದು ಈ ಶಿಲಾ ಕಣಾಶನ ಪಕ್ಷಿ ಅಂತ ಯಾದವಾರ್ಯರು ಮತ್ತು ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಕಲ್ಲಿನ ಚೂರುಗಳನ್ನು ತಿನ್ನುವ ಪಕ್ಷಿ ಪಾರಿವಾಳ ಅಂದರೆ. ಅಗ್ನೌ ಪದಂ ಕೃಣೋತಿ. ಪಾರಿವಾಳ ಕಲ್ಲಿನ ಚೂರುಗಳನ್ನು ತಿಂತದೆ ಅಂತ ನಾವು ಕೇಳ್ತೇವೆ. ಎಲ್ಲೋ ಒಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ನೋಡುವಾಗಲೂ ಕೂಡ ನನಗೆ ಹೀಗೆ ಕಂಡಿತ್ತು. ಪಾರಿವಾಳಗಳಿಗೆ ಅಜೀರ್ಣವಾದಾಗ ಕೆಲವು ಕಲ್ಲಿನ ಚೂರುಗಳನ್ನು ತಿಂತಾವಂತೆ. ಕಲ್ಲಿನ ಚೂರುಗಳು ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿರುವ ಅವು ತಿಂದಿರುವಂಥ ಆಹಾರವನ್ನು, ಪಾರಿವಾಳಗಳು ಮೊದಲೇ ತಿಂದಿರುವಂಥ ಆಹಾರವನ್ನು ಆ ಕಲ್ಲಿನ ಚೂರುಗಳು ಚೆನ್ನಾಗಿ ಅರೆದು ಪುಡಿ ಮಾಡ್ತವೆ. ಗ್ರೈಂಡರ್ನಲ್ಲಿ ಹಾಕಿದಂತೆ ಆ ಹಿಂದಿನ ಅಜೀರ್ಣವಾದ ಆಹಾರ ಏನು ಉಳಿದಿರ್ತದೆ ಅದೆಲ್ಲವೂ ಜೀರ್ಣ ಆಗಿ ಹೋಗ್ತದೆ ಅಂತ ನಾವು ಹೀಗೆ ಅದನ್ನು ಓದಿದ್ದೇವೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಪ್ರಾಯ ಆ ಕಲ್ಲಿನ ಚೂರುಗಳನ್ನು ಪಾರಿವಾಳ ಹೊರ ಹಾಕ್ತದೇನೋ ಮಲವಿಸರ್ಜನೇಂದ್ರಿಯ ಮೂಲಕ. ಹೀಗೆಲ್ಲೋ ಓದಿದ ನೆನಪಿದೆ ಅಷ್ಟೆ. ಅದನ್ನು ನಿಮ್ಮ ಎದುರಿಗೆ ಹೇಳ್ಕೊಂಡಿದ್ದೀನಿ. ಶಿಲಾ ಕಣಾಶನ ಪಕ್ಷಿ. ಶಿಖಾ ಅಂತಿದ್ರೆ ಅದನ್ನು ತಿದ್ಕೋಬೇಕು. ಶಿಲೆಯ ಕಣಗಳನ್ನು ತಿನ್ನುವ ಪಕ್ಷಿ ಅಂತ. ಅಗ್ನೌ ಪದಂ ಕರೋತಿ. ಯತ್ ಕಪೋತಃ ಪದಮಗ್ನೌ ಕೃಣೋತಿ ಇತಿ ಮಂತ್ರಾತ್. ಹೀಗೆ ಆಚಾರ್ಯರು ತೋರಿಸಿರುವ ವೇದವಾಕ್ಯವನ್ನು ವಿಜಯಧ್ವಜರು ಕೂಡ ತೋರಿಸಿದ್ದಾರೆ. ಇದಂ ಸ್ವಾಪ್ನ ದರ್ಶನ ಮಿತಿ ಜ್ಞಾತವ್ಯಂ ಅಂತಾರೆ ವಿಜಯಧ್ವಜರು. ಪಾರಿವಾಳ ಬೆಂಕಿಯಲ್ಲಿ ಕಾಲು ಹಾಕುವುದು ಅಂದ್ರೆ ಏನರ್ಥ? ಬೆಂಕಿಯಲ್ಲಿ ಕಾಲು ಹಾಕಿ ಅದು ಸುಡದೆ ಹಾಗೆ ಬದುಕಿ ಉಳಿದೈತಾ? ಬೆಂಕಿಯಲ್ಲಿ ಕಾಲು ಹಾಕುವುದರ ತಾತ್ಪರ್ಯ ಆದರೂ ಏನಿದ್ದಿರ್ಬೇಕು ಅದಕ್ಕೆ. ಆದ್ದರಿಂದ ಇದು ನಮಗೆ ಕನಸಿನಲ್ಲಿ ಪಾರಿವಾಳ ಬೆಂಕಿಯಲ್ಲಿ ಕಾಲಿಡುವಂತೆ ಕಂಡ್ರೆ ಅದು ಅಂಥ ಕನಸು ನಮಗೆ ಮಾರಕ ಆಗ್ತದೆ. ಏನಾದರೂ ಅಭೀಷ್ಟವನ್ನು ನಾವು ಚಿಂತನೆ ಮಾಡಿರ್ತೀವಿ, ಆದರೆ ಇಂಥ ಒಂದು ಕನಸು ಬಿದ್ದರೆ ನಮ್ಮ ಅಭೀಷ್ಟ ಈಡೇರೋದಿಲ್ಲ ಅಂತ ಅನ್ನೋದನ್ನು ತೋರಿಸ್ತದೆ. ಅದನ್ನೇ ಮೋಘ ಅಂತ ಹೇಳಿದ್ದು. ಮೋಘ ಅಂದರೆ ವ್ಯರ್ಥ ಅಂತ. ಮನೋರಥ ವ್ಯರ್ಥ ಆಗ್ತದೆ ಅಂತ ಅದರ ತಾತ್ಪರ್ಯ. ನನ್ನ ಮನಸ್ಸನ್ನೇ ನಡಗಿಸ್ತಾ, ಎದೆಯನ್ನು ನಡಗಿಸ್ತಾ ಗೂಬೆ ಮತ್ತು ಪ್ರತ್ಯುಲೋಕ, ಇನ್ನೊಂದು ಗೂಬೆ, ಅವೆರಡು ಕೂಡ ಹುಂಕಾರೈಹಿ. ಕೆಲವು ಕಡೆ ಈಗಾಗಲೇ ನಾವು ನೋಡಿದಂತೆ ಕುಹ್ವಾನ ಅಂತ ಶಬ್ದ ಇದೆ, ಕೆಟ್ಟ ಶಬ್ದಗಳು ಅಂತ. ಕೆಟ್ಟ ಶಬ್ದಗಳು ಅಂತ ಏನಾದರೂ ಇರಲಿ, ಕುಹ್ವಾನ ಅಂತಾದರೂ ಶಬ್ದ ಇರಲಿ, ಹುಂಕಾರ ಅಂತಾದರೂ ಶಬ್ದ ಇರಲಿ, ಹೇಗೇ ಇರಲಿ ಅಂತೂ ಆ ಥರದ ಶಬ್ದಗಳಂತೂ ಎರಡು ಥರದ ಶಬ್ದಗಳಂತೂ ಇವೆ. ವಿಜಯಧ್ವಜರು ಅದನ್ನು ಹುಂಕಾರ ಅಂತ ಇಟ್ಕೊಂಡಿದ್ದಾರೆ. ಹುಂಕಾರೈಹಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಜಗತ್ ಶೂನ್ಯ ಮಿಚ್ಛತಃ, ಜಗತ್ತನ್ನೇ ಶೂನ್ಯ ಮಾಡಬೇಕು ಅಂತ ಹೊರಟಿವೆ ಈ ಪಾರಿವಾಳಗಳು ಅಂತ ಅದರ ತಾತ್ಪರ್ಯ. ಸರ್ವನಾಶೇ ಯಥಾ ತಥಾ ಹುಂಕಾರ ತಥಾ ಹ್ವಾನಂ ಕುರುತಃ ಇತ್ಯರ್ಥಃ. ಸರ್ವನಾಶವೇ ಸನ್ನಿಹಿತ ಆದಾಗ ಏನು ಒಂಥರದ ಕೆಟ್ಟ ಶಬ್ದಗಳನ್ನು ಮಾಡ್ತಿರ್ತಾವೋ ಆ ಥರ ಮಾಡ್ತೇವೆ ಅಂತ. ಕುಹ್ವನೈಹಿ ಅಂತಲೂ ಪಾಠ ಇರೋದನ್ನು ಅವ್ರು ಹೇಳಿದ್ದಾರೆ. ಕುಹ್ವಾನಂ ನಾಮ ತಜ್ಜಾತಿ ಧ್ವನಿ ವಿಶೇಷ. ಕುಹ್ವಾನ, ಕುಹ್ವನ ಅಂತ ಹೀಗೆಲ್ಲಾದರೂ ಕಂಡು ಬಂದರೆ ಅದು ಈ ಗೂಬೆ ಮೊದಲಾದ ಪ್ರಾಣಿಗಳು ಮಾಡುವಂಥ ಒಂದು ಕೆಟ್ಟ ಧ್ವನಿ ಅಂತ ಇಷ್ಟೇ ವಿಜಯಧ್ವಜರ ತಾತ್ಪರ್ಯ. ಯಾದವಾರ್ಯರು ಕೂಡ ಅದನ್ನು ಹೀಗೆ ವಿವರಿಸಿದ್ದಾರೆ. ಮೃತ್ಯುದೂತಃ ಅಂದರೆ ಕಪೋತಃ ಅಂತ. ಮೃತ್ಯುದೂತಃ ಅಂದರೆ ಮೃತ್ಯು ಸೂಚಕ, ಮೃತ್ಯುವಿಗೆ ಸೂಚಕವಾದಂಥ ಪಾರಿವಾಳ. ಈ ಅತ್ರ ಕಪೋತಃ ಅಗ್ನೌ ಇತಿ ಸಾಕಾಂಕ್ಷಂ ವಾಕ್ಯಂ ಅಪೇಕ್ಷಿತಂ ಸಪ್ರಮಾಣಕಮಾಧತ್ಯ ವ್ಯಾಹರೋತಿ. ಭಾಗವತ ಶ್ಲೋಕದಲ್ಲಿರುವುದು ಮೃತ್ಯುದೂತಃ ಕಪೋತಃ ಅಗ್ನೌ ಅಂತ. ಅಗ್ನಿಯಲ್ಲಿ ಏನು ಮಾಡ್ತದೆ ಅಂತ ಅಲ್ಲಿಲ್ಲ, ಏನು ಮಾಡ್ತದೆ ಅನ್ನೋದು ಹಾಗೆ ಉಳಿದು ಬಿಡ್ತದೆ. ಅದೇ ಆಕಾಂಕ್ಷೆ ನಮ್ಮದು ತೃಪ್ತ ಆಗಲಿಲ್ಲ, ಆಕಾಂಕ್ಷೆ ಹಾಗೆ ಉಳಿದು ಬಿಡ್ತು. ಉಳಿದ ಆಕಾಂಕ್ಷೆಯನ್ನು ಅಲ್ಲಿ ಈ ಕ್ರಿಯಾಪದ ಹಾಕಬೇಕು ಮತ್ತು ಕರ್ಮಪದ ಹಾಕಬೇಕು. ಪಾರಿವಾಳ ಅಂತ ಕರ್ತೃಪದ ಇದೆ, ಮುಂದೆ ಹಾಕಬೇಕು. ಅದಕ್ಕೆ ಸಂಬಂಧಪಟ್ಟ ಶಬ್ದಗಳನ್ನು ಆಚಾರ್ಯರು ಅಗ್ನೌ ಪದಂ ಕರೋತಿ, ಕಪೋತವು ಅಗ್ನಿಯಲ್ಲಿ ತನ್ನ ಕಾಲನ್ನು ಹಾಕಿದೆ ಅಂತ ಹೀಗೆ ಅದರ ಅರ್ಥ ಬರೆದಿದ್ದಾರೆ.
ತಥಾ ಚ ಪದಂ ಕರೋತಿ ಇತಿ ಅಧ್ಯಾಹಾರ್ಯಂ. ಮೂಲ ಭಾಗವತ ಶ್ಲೋಕದಲ್ಲಿ ಪದಂ ಕರೋತಿ ಎಂಬ ಒಂದು ಶಬ್ದವನ್ನು ನಾವು ಅಧ್ಯಾಹಾರ ಮಾಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಯತ್ ಉಲೋಕ ಅಂತಿದ್ದಾರೆ. ಯತ್ ಅಂದರೆ ಯದಿ ಅಂತ ಅರ್ಥ. ಒಂದು ವೇಳೆ ಗೂಬೆಯು ಕೆಟ್ಟ ಶಬ್ದವನ್ನು ಮಾಡಿದರೆ, ಕಾರ್ಯಚಿಂತನ ಸಮಯ, ನಾವೊಂದೇನಾದರೂ ಒಳ್ಳೆ ಕೆಲಸವನ್ನು ಆಲೋಚನೆ ಮಾಡ್ತಿದ್ದಾಗ ಕೆಟ್ಟ ಆಲೋಚನೆಯನ್ನು ಗೂಬೆ ಮಾಡಿದರೆ, ಏತತ್ ಚಿಂತಿತಂ ಮೋಘಂ ವ್ಯರ್ಥಂ ಸ್ಯಾದಿತ್ಯರ್ಥ. ಯದುಲೂಕೋ ಭವತಿ ಯದುಲೂಕೋ ವದತಿ ಮೋಘಂ ಏತತ್ ಅಂತಿದೆಯಲ್ಲ. ಏತತ್ ಅಂದರೆ ನಾವು ಮಾಡಿದ ಚಿಂತನ, ನಾವು ಮಾಡಿದ ಒಂದು ಏನೋ ಆಲೋಚನೆ, ಅದು ವ್ಯರ್ಥವಾಗಿ ಹೋಗ್ತದೆ ಅಂತ ಅದರ ಅಭಿಪ್ರಾಯ. ಒಟ್ಟಾರೆ ಅಭೀಷ್ಟ ಚಿಂತನ ಸಮಯದಲ್ಲಿ ಈ ಪಾರಿವಾಳ ಅಗ್ನಿಯಲ್ಲಿ ಕಾಲು ಹಾಕಿದರೆ ಅದು ವ್ಯರ್ಥ. ಇನ್ನೊಂದರ್ಥ ಉಲೂಕ ಅಂದರೆ ಪೇಚಿಕ ಅಂತ ಅರ್ಥ ಬರೆದಿದ್ದಾರೆ. ಪ್ರತ್ಯುಲೂಕ ಅಂದರೆ ತತ್ಪ್ರತಿಪಕ್ಷ, ಆ ಒಂದು ಗೋಬೆಗೆ ಪ್ರತಿಯಾಗಿ ಮತ್ತೊಂದು ಗೋಬೆ, ಇವೆರಡೂ ಹುಂಕಾರ ಮಾಡ್ತಾ ಇವೆ ಅಂತ. ಕುಹ್ವಾನ ಅನ್ನೋದಕ್ಕಿಂತ ಹುಂಕಾರ ಅನ್ನೋ ಶಬ್ದ ಚೆನ್ನಾಗಿದೆ. ಇದು ಧರ್ಮರಾಜನ ಕನಸಿನಲ್ಲಿ ಹೀಗೆ ಬಿದ್ದಿದೆ ಅಂತನ್ನೋದನ್ನು ವಿಜಯಧ್ವಜರು ವ್ಯಾಖ್ಯಾನ ಮಾಡಿದ್ದಾರೆ. ಯಾದವಾರ್ಯರು ಹಾಗೆ ವ್ಯಾಖ್ಯಾನ ಮಾಡಿಲ್ಲ ಅಂತನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಕನಸಿನಲ್ಲಿ ಕಾಣುವುದು ಅಂತ ಏನು ಶಬ್ದ ಹೇಳಿದಾರಲ್ಲ ವಿಜಯಧ್ವಜರು, ಆ ಕನಸಿನಲ್ಲಿ ಅನ್ನೋ ಶಬ್ದ ಭಾಗವತದಲ್ಲೂ ಇಲ್ಲ, ಭಾಗವತ ತಾತ್ಪರ್ಯದಲ್ಲೂ ಇಲ್ಲ. ಮತ್ತು ಕನಸಿನಲ್ಲಿ ಪಾರಿವಾಳ ಹೀಗೆ ಬೆಂಕಿಯಲ್ಲಿ ಕಾಲಿಡುವುದು ಅಂತ ಕಂಡ್ರೆ ಅದು ಮರಣ ಸೂಚಕ ಅಂತ ಎಲ್ಲಿಯಾದರೂ ಒಂದು ಶಾಸ್ತ್ರದಲ್ಲಿ ಆದರೂ ಕಂಡು ಬರಬೇಕು. ಆ ಥರದ ಶಾಸ್ತ್ರದಲ್ಲೂ ಎಲ್ಲೂ ಕಂಡು ಬರ್ತಿಲ್ಲ. ಆದ್ದರಿಂದ ಅದನ್ನು ಸ್ವೀಕಾರ ಮಾಡುವುದು ಹೇಗೆ ಅಂತ ಒಂದು ಸಂಶಯ. ವಿಜಯಧ್ವಜರು ಈ ಥರ ಯಾಕೆ ಹೇಳಿದರು ಅಂತ. ಇಲ್ಲಿ ಅನಂತ ತೀರ್ಥರು, ಯಾದವಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ, ಯಾದವೇಂದ್ರರು ಮೊದಲಾದವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೂಡ ಒಂದ್ಸರಿ ಗಮನಿಸಿದರೆ ಒಳ್ಳೆಯದು ಅಂತ ನನಗನ್ನಿಸ್ತು. ಅದಕ್ಕಾಗಿ ಅದನ್ನೀಗ ಒಂದು ಬಾರಿ ನೋಡೋಣ. ಕನಸು ಅನ್ನೋ ಸಂಗತಿಯನ್ನು ಇವ್ರು ಯಾರೂ ಇಟ್ಕೊಂಡಿಲ್ಲ. ಯಾದವೇಂದ್ರರು ಇಟ್ಕೊಂಡಿಲ್ಲ, ಅನಂತ ತೀರ್ಥರು ಕೂಡ ಹಾಗೆ ಇಟ್ಕೊಂಡಿಲ್ಲ. ಕನಸು ಅನ್ನೋ ವಿಚಾರವನ್ನೇ ಅವ್ರು ಯಾರೂ ಅಲ್ಲಿ ಪ್ರಸ್ತಾವಿಸಿಲ್ಲ. ಮೃತ್ಯುದೂತ ಅಂದ್ರೆ ಮೃತ್ಯುಸೂಚಕ ಕಪೋತ ಪಾರಿವಾಳ ಅಗ್ನೌ ಕರೋತಿ, ಅಗ್ನಿಯಲ್ಲಿ ತನ್ನ ಕಾಲನ್ನು ಹಾಕ್ತಾ ಇದೆ. ಪದಂ ಕರೋತಿ. ಅಗ್ನಿಹೋತ್ರ ಗೃಹಾಗ್ನಿಕೊಂಡೆ ಭಸ್ಮನಿ ಕಪೋಲಪದ ಲಾಂಛನಂ ಮೃತ್ಯುಸೂಚಕಮಿತಿ ಅನಂತತೀರ್ಥಾ. ಅನಂತತೀರ್ಥರು ಅನ್ನುವ ವ್ಯಾಖ್ಯಾನಕಾರರು ಹೇಳ್ತಾರೆ, ಈ ಮನೆಯಲ್ಲಿ ಅಗ್ನಿಹೋತ್ರ ಮಾಡುವ ಅಗ್ನಿಕುಂಡ ಇರ್ತದಲ್ಲ, ಆ ಅಗ್ನಿಕುಂಡದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಈ ಪಾರಿವಾಳ ಬಂದು ಅಗ್ನಿಹೋತ್ರ ಆದಮೇಲೆ ಅಲ್ಲಿ ಏನು ಭಸ್ಮ ಉಳಿದಿರ್ತದೆ, ಆ ಭಸ್ಮದಲ್ಲಿ ಕಾಲು ಹಾಕಿದರೆ, ಪಾರಿವಾಳದ ಕಾಲಿನ ಹೆಜ್ಜೆ ಗುರುತು ಅಲ್ಲಿ ಕಂಡ್ರೆ ಅದು ಮೃತ್ಯು ಸೂಚಕ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಇದೇನು ಕನಸೇನು ಅಂತ ಬರೆದಿಲ್ಲ ಅವರು. ಕಪೋತಃ ಅಗ್ನೌ ಪದಂ ಕರೋತಿ ಏತತ್ ಸ್ವಪ್ನ ದರ್ಶನಮಿತಿ ವದಂತಿ ಯಾದವೇಂದ್ರ ತೀರ್ಥ. ಯಾದವೇಂದ್ರ ತೀರ್ಥರು ಹೇಳ್ತಾರೆ, ಪಾರಿವಾಳ ಅಗ್ನಿಯಲ್ಲಿ ಕಾಲಿಡುವುದು ಅನ್ನೋದೇನಿದೆ ಸ್ವಪ್ನ ದರ್ಶನ ಅಂತ ಕೆಲವರು ಹೇಳ್ತಾರೆ ಅಂತ. ಪ್ರಾಯ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಲಿಲ್ಲ, ಯಾದವೇಂದ್ರ ತೀರ್ಥರು ಕೂಡ. ಹೀಗೆ ಯಾದವೇಂದ್ರ ತೀರ್ಥರಾಗಲಿ ಮತ್ತು ಅನಂತ ತೀರ್ಥರಾಗಲಿ ಇದನ್ನು ಸ್ವಪ್ನ ಅಂತ ತಾವು ಒಪ್ಪಿಕೊಂಡಂತೆ ಕಾಣಿಸೋದಿಲ್ಲ. ಸ್ವಪ್ನ ಎಂಬ ಸಂಗತಿಯನ್ನು ಬೇರೆಯವರು ಹೇಳ್ತಾರೆ ಅಂತ ಅನಂತ ತೀರ್ಥರಂತೂ ಹೇಳಲೇ ಇಲ್ಲ. ಯಾದವೇಂದ್ರ ತೀರ್ಥರು ಬೇರೆಯವರು ಕೆಲವರು ಈ ಥರ ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ. ಇದು ಅಲ್ಲಿ ಬಂದಿರುವಂಥ ವಿಷಯ. ನನಗೂ ಕೂಡ ಇದನ್ನು ನೋಡಿದಾಗ ಸ್ವಪ್ನ ಎಂಬ ಶಬ್ದವೇ ಆಚಾರ್ಯರ ತಾತ್ಪರ್ಯದಲ್ಲಿ ಬರಲಿಲ್ಲ, ಮತ್ತು ಭಾಗವತದಲ್ಲಿಯೂ ಇಲ್ಲ, ಶ್ರುತಿಯಲ್ಲೂ ಇಲ್ಲ, ಎಲ್ಲೂ ಬಂದಿಲ್ಲದೆ ಇರುವುದನ್ನು ಈ ಸ್ವಪ್ನದಲ್ಲಿ ಅಂತ ಬಂದಿರುವುದನ್ನು ಹೇಗೆ ಸ್ವೀಕಾರ ಮಾಡುವುದು ಅಂತ ಹೀಗೊಂದು ಪ್ರಶ್ನೆ ನನಗೂ ಕೂಡ ಬಂತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಗೋವಿಂದಾಚಾರ್ಯರು ಕೂಡ ಈ ಸ್ವಪ್ನ ಅಂತನ್ನುವುದನ್ನು ಸ್ವೀಕಾರ ಮಾಡಿಲ್ಲ. ಪಾರಿವಾಳ ತುಂಬ ಕೋಮಲವಾದಂಥ ಸ್ವಭಾವ ಇದ್ದದ್ದು. ಅದು ಬೆಂಕಿಯಲ್ಲಿ ಕಾಲು ಹಾಕ್ತದೆ ಅಂತಂದರೆ ಬೆಂಕಿಯಲ್ಲಿ ಕಾಲು ಹಾಕ್ಲಿಕ್ಕೆ ಹೇಗೆ ಸಾಧ್ಯ ಪಾರಿವಾಳ? ಆದ್ದರಿಂದ ಪಾರಿವಾಳ ಬೆಂಕಿಯಲ್ಲಿ ಹಾಕುವುದು ಅಂತನ್ನೋದು ಕನಸಿನಲ್ಲಿ ಕಂಡ ಸಂಗತಿ ಆಗಿರಬೇಕು ಅಂತ ವಿಜಯಧ್ವಜರು ಅದನ್ನು ಬರೆದಂತೆ ಕಾಣಿಸ್ತದೆ. ವಸ್ತುತಃ ಕನಸು ಅಂತನ್ನುವುದಕ್ಕೆ ಯಾವ ಸಾಧಕವೂ ಇಲ್ಲ. ಕನಸು ಅಂತನ್ನುವುದನ್ನೇ
ಉಳಿದವರೆಲ್ಲರೂ ಕೂಡ ಅನುವಾದ ಮಾಡುವವರು ಕೂಡ ಹಾಗೆ ಬರೆದಿದ್ದಾರೆ. ಆದರೆ ಅದನ್ನು ಒಪ್ಪೋದು ಕಷ್ಟ ಆಗ್ತದೆ. ಸರಿ, ಅಂತೂ ಗೋವಿಂದಾಚಾರ್ಯರು ಯುಧಿಷ್ಠಿರ ಬೆಳಗಾಗಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಅಗ್ನಿಕುಂಡದ ಕಡೆಗೆ ಹೋದ. ಅಗ್ನಿಕುಂಡದ ಕಡೆ ಹೋಗಿ ನೋಡ್ತಾನೆ, ಅಲ್ಲಿ ಆ ಅಗ್ನಿಯ ಭಸ್ಮದಲ್ಲಿ ಪಾರಿವಾಳದ ಹೆಜ್ಜೆ ಗುರುತಿದೆ. ಅದರಿಂದ ಅವನಿಗೆ ಗಾಬರಿ ಆಯಿತು ಅಂತ ಹೀಗೆ ಅರ್ಥವನ್ನು ಅವರು ಬರೀತಾರೆ. ಆದರೆ ಅಗ್ನಿ ಎಂಬ ಶಬ್ದಕ್ಕೆ ಭಸ್ಮ ಅಂತ ಅರ್ಥ ಮಾಡೋದು ಹೇಗೆ? ಒಂದು ವೇಳೆ ಅಗ್ನಿ ಎಂಬ ಶಬ್ದಕ್ಕೆ ಭಸ್ಮ ಅಂತಲೇ ಅರ್ಥ, ಭಸ್ಮದಲ್ಲಿ ಕಾಲಿಟ್ಟರೆ ಅದು ದೋಷಕರ ಅಂತ ಶ್ರುತಿಗೆ ಅಭಿಪ್ರಾಯ ಆಗಿದ್ದರೆ ಅದು ಭಸ್ಮದಲ್ಲಿ ಅಂತಲೇ ಅದು ಹೇಳ್ತಿತ್ತಲ್ಲ. ಆದ್ದರಿಂದ ಶ್ರುತಿಯ ಅಭಿಪ್ರಾಯ ಅದು ಭಸ್ಮದಲ್ಲಿ ಅಂತ ಇದ್ದಂತೆ ನನಗೂ ಕೂಡ ಕಾಣಿಸೋದಿಲ್ಲ. ಸ್ವಪ್ನ, ಇದು ಸ್ವಪ್ನ ಅಂತನ್ನುವಂಥ ವಿಷಯ ಅಂತೂ ಈಗ ನಿರಾಕೃತ ಆಯಿತು. ಅದನ್ನು ಒಪ್ಪಬೇಕಾದ್ದಿಲ್ಲ, ನಾನು ಒಪ್ಪೋದಿಲ್ಲ. ಇನ್ನು ಭಸ್ಮ ಅಂತ ಒಪ್ಪೋಣ ಅಂತಂದರೆ ಭಸ್ಮ ಅಂತ ಹೇಳಲಿಕ್ಕೆ ಶಬ್ದ ಇಲ್ಲ. ಹಾಗಾದರೆ ಇದೇನು? ಎಚ್ಚರದಲ್ಲೇ ನಡೆದದ್ದು, ಆದರೆ ಸ್ವಪ್ನದಲ್ಲಿ ಅದು ಆ ಪಾರಿವಾಳ ಭಸ್ಮದಲ್ಲಿ ಕಾಲಿಟ್ಟದ್ದು ಅಂತ ನನಗೆ ಸಮಾಧಾನ ಆಗಲಿಲ್ಲ. ಮತ್ತೇನಿದ್ದಿರಬೇಕು ಅಂದರೆ ಅಗ್ನಿಯ ಸಮೀಪ ಅಂತ ಅರ್ಥ ಇದ್ದಿರಬೇಕು. ಗಂಗಾಯಾಮ್ ಘೋಷಃ ಅಂತ ಒಂದು ವಾಕ್ಯ ನಾವೆಲ್ಲರೂ ಕೇಳ್ತೇವೆ. ಗಂಗಾ ನದಿಯಲ್ಲಿ ಹಳ್ಳಿ ಇದೆ ಅಂತ. ಗಂಗಾ ನದಿಯಲ್ಲಿ ಹಳ್ಳಿ ಇರೋದು ಹೇಗೆ? ಗಂಗಾ ನದಿಯ ಸಮೀಪದಲ್ಲಿ ಹಳ್ಳಿ ಇರಬೇಕು, ಗಂಗಾ ನದಿಯ ತೀರದಲ್ಲಿ ಅಂತ ಅರ್ಥ ಮಾಡ್ತೀವಿ. ಅದರಂತೆ ಈ ಅಗ್ನೌ ಪದಂ ಕೃಣೋತಿ ಅಂದರೆ ಅಗ್ನಿಯ ಸಮೀಪ ಅದು ತಾನು ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದೆ ಅಂತ ಅರ್ಥ ಮಾಡೋದು ಯೋಗ್ಯ. ಭಸ್ಮದಲ್ಲಿ ಅದು ಕಾಲಿಟ್ರೆ ಅಂತ ಅರ್ಥ ಬರಬೇಕಾದ್ರೆ ಅಗ್ನಿ ಶಬ್ದಕ್ಕೆ ಭಸ್ಮ ಅಂತ ಅರ್ಥ ಮಾಡಬೇಕು. ಅಗ್ನಿ ಶಬ್ದಕ್ಕೆ ಭಸ್ಮ ಅಂತ ಯಾಕೆ ಅರ್ಥ ಮಾಡಬೇಕು? ಸಾಮಾನ್ಯವಾಗಿ ಅರ್ಥಾಂತರ ಮಾಡುವಾಗ ಅದಕ್ಕೆ ಮೂಲ ಅರ್ಥಕ್ಕೆ ಏನಾದರೂ ಚ್ಯುತಿ ಇದ್ದರೆ ಆವಾಗ ಅದನ್ನು ಬಿಡ್ತಿರ್ತಾರೆ, ಅದನ್ನು ಒಪ್ಪೋಣ. ಆದರೆ ಮೂಲ ಅರ್ಥಕ್ಕೆ ಇಲ್ಲಿ ಏನು ಚ್ಯುತಿ ಇದೆ ನಮಗದು ಗೊತ್ತೇ ಆಗೋದಿಲ್ವಲ್ಲ. ಭಾಗವತ ಶ್ಲೋಕ ಅಸ್ಪಷ್ಟವಾಗಿದೆ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಆದರೆ ಭಾಗವತ ತಾತ್ಪರ್ಯ ಓದಿದ ಮೇಲೂ ಕೂಡ ಅಗ್ನಿಯಲ್ಲಿ ಕಾಲು ಹಾಕ್ತಿದೆ ಅಂತ ನಮಗೆ ಇಷ್ಟೇ ಗೊತ್ತಾಗ್ತದೆ ಹೊರತು ಅದು ಭಸ್ಮದಲ್ಲಿ ಕಾಲು ಹಾಕುವುದು ಅಂತ ನಮ್ಗೆ ಅನಿಸುವುದೇ ಇಲ್ಲ. ಭಸ್ಮ ಅನ್ನೋ ಶಬ್ದ ಅಲ್ಲಿ ಇಲ್ವಲ್ಲ. ಆಚಾರ್ಯ ಇದ್ರೆ ಅದನ್ನೇ ಹೇಳ್ತಿದ್ರಲ್ಲ, ಭಸ್ಮ ಎಂಬ ಶಬ್ದ ನೋಡಿ ತಗೊಂಡಿಲ್ಲ. ಅದರಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕೆ ನನಗೆ ಯಾಕೋ ಸಮಾಧಾನ ಆಗೋದಿಲ್ಲ. ಅಂತೂ ಅಗ್ನಿಯ ಸಮೀಪ, ಅಗ್ನಿಯ ಸುತ್ತಮುತ್ತಲು ಅದು ಓಡಾಡ್ತಾ ಇದೆ, ಹೆಜ್ಜೆ ಇಟ್ಕೊಂಡು ಓಡಾಡ್ತಾ ಇದೆ ಅಂತ ಇಷ್ಟ ಅರ್ಥ ಆಗಬಹುದು ಅಂತ ಇದು ಕೂಡ ನನ್ನ ಊಹೆ. ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಏನೋ ಈಗ ಹೇಳೋದು ಕಷ್ಟ. ಇಷ್ಟೆಲ್ಲ ವಿಚಾರ ಮಾಡಿದ ಮೇಲೆ, ಗೋವಿಂದಾಚಾರ್ಯ ಅಭಿಪ್ರಾಯವನ್ನು ಆಲಿಸಿದ ಮೇಲೆ ನನಗಿಷ್ಟ ಅನಿಸಿದೆ, ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಅದ್ರ ಬಗ್ಗೆ ನೀವು ಮತ್ತಷ್ಟು ವಿಚಾರ ಮಾಡಬೇಕಷ್ಟೆ. ಇದಕ್ಕೆ ಇದೇ ಶ್ಲೋಕ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು ಕೆಲವರು ಬೇರೆ ಬೇರೆ ವ್ಯಾಖ್ಯಾನಕಾರರು ಇದ್ದಾರೆ. ಆದರೆ ಆ ಬೇರೆ ಬೇರೆ ವ್ಯಾಖ್ಯಾನಕಾರರ ಎಲ್ಲ ಅಭಿಪ್ರಾಯಗಳನ್ನು ಎಲ್ಲ ಸಂದರ್ಭದಲ್ಲೂ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಅವಷ್ಟು ಸಮಾಧಾನ ಕೊಡುವಂಥ ವಿಷಯಗಳಲ್ಲ. ಹಾಗಾಗಿ ಅದನ್ನು ಬಿಟ್ಟಿಡ್ತೇನೆ. ಒಬ್ಬರಂತೂ ಆ ಸ್ವಪ್ನದ ಬಗ್ಗೆ ಏನು ಹೇಳೇ ಇಲ್ಲ. ದೀಪಿಕಾ, ಭಾಗವತ ದೀಪಿಕಾ ಅಂತ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಿದವರು. ಇನ್ನೊಬ್ಬರು ಕೂಡ ತೇನ ಪ್ರಮಾಣೇನ ಉಲೂಕಃ ಕಂಪಯನ್ ಮನಃ, ಆ ಗೂಬೆಯ ಬಗ್ಗೆ ಬರೆದಿದ್ದಾರೆ. ಅಗ್ನವು, ಭಾಗವತದಲ್ಲಿ ಅಗ್ನವು ಅಂತ ಏನು ಶಬ್ದ ಇದೆ, ಅಗ್ನಿಯ ನಂತರ ಪದಂ ಕರೋತಿ ಅಂತ 2 ಶಬ್ದಗಳನ್ನು ಅಧ್ಯಾಹಾರ ಮಾಡಬೇಕು ಅಂತ ಬರೀತಾರೆ. ಹೊರತು ಕನಸು ಅಂತ ಅವರು ಕೂಡ ಏನು ಬರೆದಿಲ್ಲ. 2 ದೀಪಿಕಾ ಮತ್ತು ಪ್ರಬೋಧಿನಿ ವ್ಯಾಖ್ಯಾನಗಳಿಗಿಂತ ಯಾದವಾರ್ಯರ ವ್ಯಾಖ್ಯಾನ ಯಾವತ್ತೂ ನಮಗೆ ಹೆಚ್ಚು ಉಪಯುಕ್ತ ಆಗಿರ್ತದೆ. ಅದಕ್ಕಾಗಿ ಯಾದವಾರ್ಯರ ವ್ಯಾಖ್ಯಾನವನ್ನೇ ನಾನು ಗಮನಿಸ್ತಾ ಇರ್ತೇನೆ. ಯಾದವಾರ್ಯರು ಇದ್ರ ಬಗ್ಗೆ ಏನು ಬರೆದಿಲ್ಲ. ಆದ್ದರಿಂದ ನಾವು ಇದ್ರ ಬಗ್ಗೆ ಈ ಸದ್ಯದ ಮಟ್ಟಿಗೆ ಅನಾದರ ಮಾಡುವುದೇ ಯೋಗ್ಯ ಅಂತ ಕಾಣಿಸ್ತದೆ. ಇಷ್ಟ ಅಭಿಪ್ರಾಯ ಹೇಳಿದ್ದೀನಿ. ಅಗ್ನಿಯ ಸಮೀಪ ಓಡಾಡ್ತಾ ಇದೆ ಈ ಪಾರಿವಾಳ, ಎಷ್ಟು ಗೊತ್ತಾಗ್ತದೆ. ಸರಿ, ಮುಂದೆ ದಿಕ್ಕುಗಳೆಲ್ಲ, ನಮ್ಮ ಸುತ್ತಮುತ್ತಲಿನ ದಿಕ್ಕುಗಳೆಲ್ಲ ಧೂಳಿನಿಂದ ತುಂಬಿ ಹೋಗಿವೆ. ಧೂಳಿನಿಂದ ತುಂಬಿ ಹೋಗಿರುವುದರಿಂದ ದಿಕ್ಕುಗಳಲ್ಲೊಂದು ಪ್ರಸನ್ನತೆಯೇ ಇಲ್ಲ. ವಾತಾವರಣ ನಮಗೆ ಆಹ್ಲಾದಕರವಾಗಿಲ್ಲ ಅನ್ನೋದು ದೊಡ್ಡ ಆತಂಕದ ಸಂಗತಿ.
ಪರಿಧಿ ಅಂದರೆ ಪರಿವೇಶ, ಒಂದು ಮಂಡಲ. ಅದು ಎಲ್ಲಿ ಅಂತ ಶ್ಲೋಕದಲ್ಲಿಲ್ಲ, ಅದನ್ನು ಬೇರೆ ಕಡೆ ಬಂದದ್ದನ್ನು ನಾವು ತಿಳ್ಕೊಳ್ಬೇಕು. ಸೂರ್ಯ ಚಂದ್ರರ ಸುತ್ತಲೂ ಕೂಡ ಬೂದು ಬಣ್ಣದ ಒಂದು ಮಂಡಳ ಕಾಣಿಸ್ತದೆ. ಮತ್ತು ಈ ನೆಲದಲ್ಲಿ ಕಂಪ ಕಾಣಿಸ್ತಾ ಇದೆ, ಭೂಕಂಪ ಕಾಣಿಸ್ತಾ ಇದೆ, ಬೆಟ್ಟಗಳು ನಡುಗುವಂತೆ ಕಾಣಿಸ್ತಾ ಇವೆ. ಮೋಡಗಳು ಅಕಾಲದಲ್ಲಿ ದಟ್ಟವಾಗಿ ಚಿತ್ತೈಸಿ ಸಿಡಿಲು ಕಾರ್ತಾ ಇವೆ. ಎಲ್ಲ ಕಡೆ ಬಿರುಗಾಳಿ ಬೀಸ್ತಾ ಇದೆ. ಕತ್ತಲು ಮುಸುಕುವಂತೆ ಕಾಣಿಸ್ತಾ ಇದೆ. ಅಸರ್ಗ್ ವರ್ಷಂತಿ ಜಲದಾಹ ಬೀಭತ್ಸಮಿವ ಸರ್ವತಃ. ರಕ್ತದ ಮಳೆ ಎಲ್ಲ ಕಡೆ ಬರುವಂತೆ ಕಾಣಿಸ್ತಾ ಇದೆ. ಸೂರ್ಯನ ಪ್ರಕಾಶ ಸರಿಯಾಗಿ ಕಾಣಿಸ್ತಾನೇ ಇಲ್ಲ, ಅದು ಮಂಕಾಗಿರುವಂತೆ ಕಾಣಿಸ್ತಾ ಇದೆ. ಗ್ರಹಗಳಲ್ಲಿ ಪರಸ್ಪರ ಒಂದು ಸಂಘರ್ಷ ಕಾಣಿಸ್ತಾ ಇದೆ. ಅದು ಕೂಡ ಏನೋ ಒಂದು ಅಪಾಯವನ್ನು, ಮುಂದೆ ಬರಲಿರುವಂತಹ ಅಪಾಯವನ್ನು ತೋರಿಸ್ತಾ ಇದೆ. ನಕ್ಷತ್ರಗಳು ಅವೆಲ್ಲವೂ ಸೇರಿ, ಈ ಗ್ರಹಗಳು ನಕ್ಷತ್ರಗಳೆಲ್ಲವೂ ಸೇರಿ ಆ ಭೂಮಿ, ಅಂತರಿಕ್ಷ ಇವೆಲ್ಲವೂ ಕೂಡ ಜ್ವಲಿಸಿ ಹೋಗ್ತಾ ಇವೆನೋ, ಬೆಂಕಿಯ ದಾಳಿಗೊಳಗಾಗಿ ಜ್ವಲಿಸಿ ಹೋಗುವಂತೆ ಕಾಣಿಸ್ತಾ ಇದೆ. ಸಸಂಕುಲೇತು ಭಗಣೆ ಜ್ವಲಿತೆ ಇವ ರೋದಸಿ. ಇದು 17ನೇ ಶ್ಲೋಕ. 18ನೇ ಶ್ಲೋಕ ಹೀಗೆ ಹೇಳ್ತದೆ: ನದಿಗಳ ನೀರು ಬಹಳ ಕಷ್ಮಲಾಗಿ ಹೋಗಿದೆ. ಅಗ್ನಿಯ ಕುಂಡದಲ್ಲಿ ನಾವು ಹೋಮ ಮಾಡಬೇಕು ಅಂತ ತುಪ್ಪ ಹಾಕಿದರೂ ಕೂಡ ಸರಿಯಾಗಿ ಅಲ್ಲಿ ಅಗ್ನಿಯೇ ಉರಿತಾ ಇಲ್ಲ. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಹೆಚ್ಚಿನ ವ್ಯಾಖ್ಯಾನದಲ್ಲಿರುವಂಥ ವಿಷಯವನ್ನೇನು ಹೇಳೋದಿಲ್ಲ. ಅವರ ವ್ಯಾಖ್ಯಾನದಲ್ಲೂ ಹೆಚ್ಚಿನ ವಿವಾದ ಆಗುವಂತಿದ್ದರೆ ಅದ್ರ ವ್ಯಾಖ್ಯಾನ ನೋಡಿದರೆ ಒಳ್ಳೆಯದು. ಇಲ್ಲದೆ ಹೋದರೆ ಅದನ್ನೇನು ಹೆಚ್ಚಿನ ನಾವು ಹೇಳಬೇಕಾಗಿಲ್ಲ. ನದ್ಯೋ ನದಾಶ್ಚ ಕ್ಷುಭಿತಾ ಸರಾಂಸಿ ಚ ಮನಾಂಸಿ ಚ. ನದಿಗಳು ಅಂದರೆ ಯಾವ ನದಿಗಳಿಗೆ ಸ್ತ್ರೀಯ ದೇವತೆಗಳು ಅಭಿಮಾನಿನಿಯರೋ ಅವು ನದಿಗಳು. ಇನ್ನು ಕೆಲವಕ್ಕೆ ಪುರುಷ ದೇವತೆಗಳ ಅಭಿಮಾನಿಗಳಾದರೆ ಅದನ್ನು ನದ ಅಂತ ಹೇಳಬೇಕಷ್ಟೆ. ಹೀಗೆ ಕಾಣಿಸ್ತದೆ, ನದ್ಯೋ ನದಾಶ್ಚ ಅಂತ. ಕ್ಷುಭಿತಾ ಅವೆಲ್ಲವೂ ಕೂಡ ಪ್ರಕ್ಷುಬ್ಧ ಆಗಿ ಹೋಗಿವೆ. ಮತ್ತು ಮನಾಂಸಿಚ, ನಮ್ಮ ಮನಸ್ಸು ಕೂಡ ಪ್ರಕ್ಷುಬ್ಧ ಆಗಿ ಹೋಗಿದೆ. ನಾವು ಕನ್ನಡದ ಅನುವಾದಗಳನ್ನು ನೋಡ್ತಾ ಹೋದಾಗ ಕೆಲವಲ್ಲಿ ಕಾಣಿಸೋದಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಪ್ರಾಣಿನ ಮನಾಂಸಿಚ ಕ್ಷುಭಿತಾನಿ ಅಂತ ಯಾದವಾರ್ಯರ ವ್ಯಾಖ್ಯಾನದಲ್ಲಿದೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಆ 18ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಮನಾಂಸಿ ಅಂತ ಅನ್ನೋದನ್ನು ತಗೊಂಡಿಲ್ಲ. ಮನಸ್ಸು ಕೂಡ ಪ್ರಕ್ಷುಬ್ಧವಾಗಿದೆ, ತುಂಬ ತೊಂದರೆಗೊಳಗಾಗಿದೆ ಅಂತನ್ನೋದನ್ನು ನಾವು ನೋಡಿ ತಿಳ್ಕೊಳ್ಬೇಕಾಗ್ತದೆ. ನ ಜ್ವಲತಿ ಅಗ್ನಿ ಆಜ್ಯೇನ, ತುಪ್ಪ ಹಾಕಿದರೂ ಕೂಡ ಅಗ್ನಿ ಉರಿತಾ ಇಲ್ಲ. ಕಾಲೋಯಂ ಕಿಂ ವಿಧಾಸ್ಯತಿ, ನೋಡಿ ಇದು ಕೂಡ ಅನುವಾದದಲ್ಲಿ ಸೇರಲಿಲ್ಲ. ಈ ಕಾಲ ಏನು ಮಾಡ್ಲಿಕ್ಕೆ ಹೊರಟಿದೆಯೋ, ಕಾಲನಾಮಕನಾದ ಭಗವಂತ ಒಟ್ಟಾರೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾನೆ, ಅವನ ಉದ್ದೇಶವಾದರೂ ಏನಿದೆ, ಜಗತ್ತೆಲ್ಲವನ್ನು ಪ್ರಳಯದ ಕಡೆಗೆ ನೂಕುವ ಉದ್ದೇಶ ಆತನಿಗಿದೆಯಾ ಅಂತ ಹೀಗೆ ಕೇಳಿದಂತೆ ಕಾಣಿಸ್ತದೆ. ಕರುಗಳು ತಮ್ಮ ತಾಯಿ ಹಸುವಿನ ಹಾಲನ್ನೇ ಕುಡಿತಾ ಇಲ್ಲ. ಕೆಲವು ಹಸುಗಳು ಹಾಲು ಕೊಟ್ಟರೂ ಕೂಡ ಕರುಗಳು ಕುಡಿತಾ ಇಲ್ಲ. ಇನ್ನು ಕೆಲವು ಹಸುಗಳು ಹಾಲೇ ಕೊಡ್ತಾ ಇಲ್ಲ, ಅದು ಮತ್ತೊಂದು ಸಮಸ್ಯೆ. ವೃದಂತ್ಯಶ್ರುಮುಖಾ ಗಾವಃ, ಅನೇಕ ಗೋವುಗಳು ಅಳುವಂತೆ ಕಾಣಿಸ್ತಾ ಇವೆ. ಒಂದು ನೋವು ಅವುಗಳ ಮುಖದಲ್ಲಿ ಕಾಣಿಸ್ತಾ ಇದೆ, ಧ್ವನಿಯಲ್ಲಿ ಅದು ವ್ಯಕ್ತ ಆಗ್ತದೆ. ಎತ್ತುಗಳು ಈ ಹಸುಗಳ ಜೊತೆಗಿದ್ರೂ ಕೂಡ ಗಂಡು ಹೆಣ್ಣಿನ ಜೊತೆಗಿರುವಾಗ ಯಾವುದೊಂದು ನಲಿವು, ಸಂತೋಷ ಇರಬೇಕು, ಆ ಸಂತೋಷವನ್ನೇ ಅವು ಅನುಭವಿಸುವಂತೆ ಕಾಣ್ತಿಲ್ಲ. ನಮ್ಮ ದೇವತಾಗ್ರಹದಲ್ಲಿರುವಂತಹ ಪ್ರತಿಮೆಗಳು ಅವು ಅಳುವಂತೆ ಕಾಣಿಸ್ತಾ ಇವೆ. ಆ ದೇವತಾ ವಿಗ್ರಹಗಳಲ್ಲಿ ಏನು ಪ್ರಸನ್ನತೆ ಕಾಣಬೇಕು, ಆ ಪ್ರಸನ್ನತೆಯೇ ಕಾಣಿಸ್ತಾ ಇಲ್ಲ, ದುಃಖಿಸುವಂತೆ ಕಾಣ್ತಾ ಇವೆ. ಹಾಗೆ ಪ್ರಚಲಂತಿಚ, ಒಂದು ಜಾಗದಲ್ಲಿ ಅವು ಸ್ಥಿರವಾಗಿ ಇರುವಂತೆಯೇ ಕಾಣಿಸ್ತಾ ಇಲ್ಲ. ಉಚ್ಚಲಂತಿಚ ಅಂತ ಕೆಲವು ಕಡೆ ಇದೆ, ಪ್ರಚಲಂತಿಚ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಇಮೇ ಜನಪದಾ ಗ್ರಾಮಾ ಪುರೋದ್ಯಾನ ಕರಾಶ್ರಮಾ, ಇದು ಮುಂದಿನ ಶ್ಲೋಕ. ಪುರೋದ್ಯಾನಾಕರಾಶ್ರಮಾ,
ನಮ್ಮ ದೇಶದ ಸಣ್ಣ ಸಣ್ಣ ಹಳ್ಳಿಗಳು, ದೊಡ್ಡ ನಗರಗಳು ಇವೆಲ್ಲವೂ ಕೂಡ, ಗ್ರಾಮ ನಗರ ಇವೆಲ್ಲವೂ ಕೂಡ, ಅಲ್ಲಿ ಏನು ಉದ್ಯಾನವನಗಳಲ್ಲಿ ಮತ್ತು ಕೊಳಗಳಲ್ಲಿ, ಆಶ್ರಮದಲ್ಲಿ, ಋಷಿಗಳ ಆಶ್ರಮ ಮೊದಲಾದವು, ಗುರುಕುಲಗಳು, ಅಲ್ಲೊಂದು ಏನು ಶೋಭೆ ಇತ್ತು, ಆ ಶೋಭೆ ಸಮೃದ್ಧಿಯೇ ಎಲ್ಲೂ ಕಾಣಿಸ್ತಾ ಇಲ್ಲ. ಭ್ರಷ್ಟಶ್ರಿಯ ಅವೆಲ್ಲವೂ ಕಳೆಗುಂದಿ ಬಿಟ್ಟಿವೆ. ನಿರಾನಂದಾಹ ಕಾಂತಿ ಕಳೆದುಕೊಂಡಿವೆ. ಈ ಎಲ್ಲ ಉತ್ಪಾತಗಳನ್ನು ಗಮನಿಸಿದರೆ ಮುಂದೆ ಏನು ಆಪತ್ತಾಗುವುದಿದೆಯೋ ನಾವೇನಂತ ತಿಳ್ಕೊಳ್ಬೇಕು ಗೊತ್ತಾಗ್ತಿಲ್ಲ ಅಂತಿದ್ದಾನು. ಮನ್ಯ ಏತೈ ಮಹೋತ್ಪಾತೈ ನೂನಂ ಭಗವತಃ ಪದೈ ಅನನ್ಯ ಪುರುಷ ಸ್ತ್ರೀಭಿ ಹೀನಾ ಭೂಹು ಹತ ಸೌಭಗ. ಇದು 21ನೇ ಶ್ಲೋಕ. ಭಗವಂತನ ಪಾದದ ಸ್ಪರ್ಶ ಈಗ ಭೂಲೋಕಕ್ಕೆ ಇಲ್ಲದಂತೆ ಆಗಿದೆ. ಪ್ರಾಯ ಭೂಮಿ ತನ್ನ ಶೋಭೆಯನ್ನು ಕಳ್ಕೊಂಡಿದೆ. ಎಲ್ಲಿಯೂ ಕೂಡ ಭಗವಂತನ ಭಕ್ತರಾದಂಥ ಸ್ತ್ರೀಯರು, ಪುರುಷರು ಇವರು ಯಾರೂ ಕಾಣಿಸ್ತಾ ಇಲ್ಲ. ಅನನ್ಯ ಪುರುಷರು ಅಂದರೆ ಭಗವಂತನನ್ನೇ ಅನನ್ಯ ಭಕ್ತಿಯಿಂದ ನಂಬಿ ಮುಂದುವರಿಯುವಂಥವರು, ಅವ್ರು ಯಾರೂ ಕೂಡ ಎಲ್ಲಿಯೂ ಜಗತ್ತಿನಲ್ಲೇ ಕಾಣಿಸ್ತಾ ಇಲ್ಲ ಈಗ. ಇದು ಒಂದು ವ್ಯಾಖ್ಯಾನ. ಇದಕ್ಕೆ ವಿಜಯಧ್ವಜರು ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ, ಯಾದವಾರರು ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಗಮನಿಸಬೇಕು. ಅನನ್ಯ ಪುರುಷ ಸ್ತ್ರೀಭಿ ಅನ್ಯೇ ಪುರುಷಾ ಸ್ತ್ರೀಯಶ್ಚ ಸೌಂದರ್ಯೇ ಸಾಮ್ಯೆ ಆಧಿಕ್ಯೇ ಚ ವರ್ತಂತೆ ಯೇಷಾಂ ತಾನೇ ಯೇಷಾಂ ನ ವರ್ತಂತೆ ತಾನೇ ಅನನ್ಯ ಪುರುಷ ಸ್ತ್ರೀಣಿ ತೈಹಿ ಅಂತ. ಭಗವಂತನ ಪಾದಗಳು ಹೇಗಿವೆ ಅಂದರೆ ಒಂದು ಅಪೂರ್ವವಾದಂಥ ಸೌಂದರ್ಯ ಭಗವಂತನ ಪಾದಗಳದು. ಯಾವ ಪುರುಷರಿಗೂ ಸ್ತ್ರೀಯರಿಗೂ ಈ ಭಗವಂತನ ಪಾದದಲ್ಲಿರುವಂಥ ಒಂದು ಸೌಂದರ್ಯವೇ ಇಲ್ಲ, ಒಂದು ಸಮಾನತೆಯೂ ಇಲ್ಲ, ಆಧಿಕ್ಯ ಅಂತೂ ಇಲ್ಲವೇ ಇಲ್ಲ. ಆದ್ದರಿಂದ ಈ ಭಗವಂತನ ಪಾದಗಳು ಅನನ್ಯ ಪುರುಷ ಸ್ತ್ರೀಗಳು, ಬೇರೆ ಎಲ್ಲ ಪುರುಷ ಮತ್ತು ಸ್ತ್ರೀಯರ ಸೌಂದರ್ಯವನ್ನು ಮೀರಿ ನಿಂತಹ ಸೊಬಗುಳ್ಳಂಥವು. ಈ ಪ್ರಿಯ ಸೊಬಗು, ಈ ಪಾದದ ಸೊಬಗು ಇನ್ಯಾವ ದೇವತೆಯ, ಯಾವ ಋಷಿಯ, ಪಿತೃದೇವತೆಯ, ಚಕ್ರವರ್ತಿಯ, ಮನುಷ್ಯನ ಪಾದದಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇದು ವಿಜಯಧ್ವಜರು ಮಾಡಿರುವಂಥ ಅರ್ಥ. ಅವರೇ ಇನ್ನೊಂದು ಅರ್ಥ ಹೇಳ್ತಾರೆ, ಅನನ್ಯೈ ಭಗವದೇಕ ಶರಣೈ ಪುರುಷೈ ಸ್ತ್ರೀಭಿಶ್ಚ ಹೀನ. ಭಗವಂತನನ್ನೇ ನೆಟ್ಟ ಮನಸ್ಸಿನಿಂದ, ಏಕಾಗ್ರವಾದ ಮನಸ್ಸಿನಿಂದ ಯಾರು ನಂಬಿರ್ತಾರೆ ಅಂತಹ ಸ್ತ್ರೀಯರು, ಪುರುಷರು ಈಗ ಕಾಣಿಸ್ತಾ ಇಲ್ಲ. ಭಗವಂತನ ಭಕ್ತಿ ಕಡಿಮೆ ಆಗ್ತಾ ಇದೆ ಒಟ್ಟಾರೆ ಅಂತ ಅದರ ಅಭಿಪ್ರಾಯ ಅಲ್ಲಿ ಕಾಣಿಸ್ತದೆ. ಅನನ್ಯ ಪುರುಷ ಸ್ತ್ರೀಭಿ ಅಂತ ಅನ್ನೋದಕ್ಕೆ ವಿಜಯಧ್ವಜರು ಏನು ಅರ್ಥ ಹೇಳಿದಾರಲ್ಲ, ಅದು ಅನ್ಯೇಷು ಪುರುಷೇಷು ವಜ್ರಾಂಕುಶಾದಿ ಶೋಭಾ ನ ವಿದ್ಯತೆ. ಏನು ಶ್ರೀಧರ ಅರ್ಥ ಹೇಳಿದ್ದಾರೆ ಅದನ್ನೇ ವಿಜಯಧ್ವಜರು ಹೇಳಿದ್ದಾರೆ ಅಷ್ಟೆ. ವೀರರಾಘವರು ಅದಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಅದೇ ಅರ್ಥವನ್ನೇ, ಬೇರೆ ಪುರುಷರಲ್ಲಿ ಅಸಂಭಾವಿತವಾದ ಸೊಬಗಿದು, ಬೇರೆ ಸ್ತ್ರೀಯರಲ್ಲೂ ಸಂಭಾವಿತ ಅಲ್ಲ, ಅಂಥ ಸೊಬಗುಳ್ಳವನು ಈ ಭಗವಂತ. ಅವನ ಪಾದದ ಒಂದು ಸ್ಪರ್ಶವೇ ನಮ್ಮ ಭೂಲೋಕಕ್ಕೆ ತಪ್ಪಿ ಹೋಗಿದೆ. ಆದ್ದರಿಂದ ಭೂಮಿ ಬಹಳ ಸಂಕಟ ಪಡ್ತಾ ಇದೆ. ಅದು ಯುಧಿಷ್ಠಿರನ ಸಂಕಟ. ಅದನ್ನು ಅವನ ಸಾಕ್ಷಿ ಭಗವಂತ ಈಗಿಲ್ಲ ಅಂತನ್ನೋದನ್ನು ಗ್ರಹಿಸಿದಂತೆ ಕಾಣಿಸ್ತದೆ. ಹೀಗೆ ನಾನಾ ಥರದ ಉತ್ಪಾದಗಳನ್ನು ಕಾಣ್ತಾ ಇದ್ದಾನೆ. ಅದನ್ನು ಭೀಮಸೇನ ಜೊತೆಗೆ ಹಂಚ್ಕೋತಾ ಇದ್ದಾನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. 21ನೇ ಶ್ಲೋಕ ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.